ಎಲ್ಲರಿಗೂ ನಮಸ್ತೆ. ದೇಶಾನಿ ಬರ್ಡೇ ಪಾರ್ಟಿ ಪಾರ್ಟ್ 2 ಇದು. ಇಲ್ಲಿ ಏನೇನು ಗಿಫ್ಟ್ ಕೊಟ್ಟಿದ್ದೀನಿ ಅಂತಷ್ಟೇ ಮೆನ್ಷನ್ ಮಾಡ್ತಾಯಿದ್ದೀನಿ. ದೇಶಾನಿ ಕೇಳ್ತಾ ಇದ್ದಾಳೆ, ಮಮ್ಮಿ ಏನೇನು ಗಿಫ್ಟ್ ಎಲ್ಲ ಕೊಟ್ಟಿದ್ದೀಯ ನೀನು, ಕೊಡ್ತೀಯ ನೀನು ಅಂತ ಹೇಳಿ. ಅವಳಿಗೆ ಪ್ರತಿ ವರ್ಷವೂ ಕೂಡ ಗಿಫ್ಟ್ಗಳು ಕಡಿಮೆ, ಯಾಕಂದರೆ ಆಶ್ರಮದಲ್ಲಿ ಮಾಡೋದ್ರಿಂದ ಗಿಫ್ಟ್ಗಳು ಬರ್ತಿರ್ಲಿಲ್ಲ. ಜಸ್ಟ್ ಅವರ ಅಜ್ಜಿ ತಾತ ಅಮ್ಮಮ್ಮ ಎಲ್ಲ ಕೊಡೋರಷ್ಟೇ. ಈ ಟೈಮು ಅವಳಿಗೆ ಖುಷಿಯಾಗಲಿ ಅಂಥೇಳಿ ಅವಳು, ಅಮ್ಮ ಒಂದು ಗಿಫ್ಟ್ ಕೊಡು ಮಮ್ಮಿ ನೀನು, ದೊಡ್ಡ ಚಾಕ್ಲೇಟ್ ಬೇಕು ನನಗೆ ಅಂದ್ಲು. ಸರಿ ಅಂತ ನಾನು ಯೋಚನೆ ಮಾಡಿ ಈ ಸರಿ ಡಿಫ್ರೆಂಟಾಗಿ ಅವಳು ಫುಲ್ ಖುಷಿ ಪಡೋ ಥರ ಸರ್ಪ್ರೈಸ್ ಮಾಡೋಣ ಅಂಥೇಳಿ ಅವಳಿಗೆ ಅಂಥೇಳಿ ಗಿಫ್ಟ್ಗಳನ್ನ ರೆಡಿ ಮಾಡಿಕೊಂಡೆ. ಒಂದು 10 ಡೇಸ್ ಬ್ಯಾಕಿಂದನೇ ಅವಳಿಗೆ ಏನೇನು ಅವಶ್ಯಕತೆ ಇದೆ, ನೆಸೆಸಿಟಿ ಇದೆ, ಅವಳಿಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಯೋಚನೆ ಮಾಡಿ ಗಿಫ್ಟ್ಗಳನ್ನ ನಾನು ಆರ್ಡರ್ ಮಾಡಿದ್ದೆ. ಅದ್ರೊಳಗೆ 1 ಡೇ 2 ಡೇ ಲೇಟ್ ಆಯಿತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಅಲ್ಲಿದೆ. ಸೊ ನೋಡಿ ಎಲ್ಲ ಪ್ಯಾಕ್ ಮಾಡಿದೆ ನಾನೇ ಮನೇಲಿ, ಒಂದೊಂದೇ ಮಾಡಲಿಕ್ಕಾಗಲ್ಲ ಅಂಥೇಳಿ. ಅವಳಿಗೆ 9 ಇಯರ್ಸ್ ಕಂಪ್ಲೀಟಾಗಿ 10ಗೆ ಬಿಟ್ಟಿರೋದ್ರಿಂದ 10 ಗಿಫ್ಟ್ ಕೊಡೋಣ, ಅವಳಿಗೆ ಖುಷಿ ಆಗುತ್ತೆ ಅಂಥೇಳಿ ಆ ಥರ ಕಾನ್ಸೆಪ್ಟ್ ತೊಗೊಂಡು ಮಾಡಿದೆ. ನೋಡಿ ನಾನೇ ಒಂದೊಂದೇ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಥರ ಪ್ಯಾಕ್ ಮಾಡಿದೆ. ಚೆನ್ನಾಗಿ ಕಾಣ್ತಿದೆ ನೋಡಲಿಕ್ಕೂ. ಓಪನ್ ಮಾಡ್ತಾಯಿದ್ದಾಳೆ. ಅವಳಿಗೆ ಕುತೂಹಲ ಏನಿದೆ ಒಳಗೆ ಅಂಥೇಳಿ. ಅವಳಿಗೆ ನಾನು ಯಾವುದೂ ಕೂಡ ತೋರಿಸಿರ್ಲಿಲ್ಲ, ಜಸ್ಟ್ ಗಿಫ್ಟ್ ಕೊಡ್ತೀನಿ ಅಂದಿದ್ದೆ ಅಷ್ಟೇ. ಸೊ ನೋಡಿದ ತಕ್ಷಣ ಫುಲ್ ಖುಷಿ ಆದ್ಲು ದೇಶಾನಿ. ಮಕ್ಳುಗಳಿಗೆ ಈ ಥರ ಚಿಕ್ಕ ಚಿಕ್ಕದು ಅದ್ರ ಅಮೌಂಟು ಅವ್ರಿಗೆ ಇಂಪಾರ್ಟೆಂಟ್ ಆಗೋಲ್ಲ, ಚಿಕ್ಕದೋ ದೊಡ್ಡದು ಒಂದು ಗಿಫ್ಟ್ ಅಂತ ಕೊಟ್ಟಾಗ ಆ ಖುಷಿಗೆ ಪಾರವೇ ಇರಲ್ಲ ಅಂತಾರಲ್ಲ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತಾರಲ್ಲ, ಆ ರೀತಿ ಅವಳಿಗೂ ಖುಷಿ ಆಯಿತು. ನೋಡ್ತಾ ಇದ್ದಾಳೆ, ಫುಲ್ ಖುಷಿಯಿಂದ ನೋಡ್ತಿದ್ದಾಳೆ. ಅವಳ ಮುಖದಲ್ಲಿ ಖುಷಿ ನೋಡ್ತಿದ್ರೆ ನಿಜ ಆ ದುಡ್ಡು ಏನೂ ಅಲ್ಲ ಅನಿಸುತ್ತೆ ನಾನು ತೆಗೆದುಕೊಟ್ಟಿರೋದು. ಏನೇನು ಕೊಟ್ಟೆ ಅಂತ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದಾಳೆ ಅದೇನು ಇದೇನು ಅಂತ. ಫಸ್ಟ್ ಒನ್ನು ಸಿಹಿ ತಿಂದು ಮುಂದುವರಿಸಲಿ ಅಂಥೇಳಿ ನಾನು ಅದನ್ನು ಕೊಡ್ತಾಯಿದ್ದೀನಿ ಫಸ್ಟ್ ಗಿಫ್ಟು. ಅದರೊಳಗೆ ಏನಿದೆ ಅಂದರೆ ಚಾಕ್ಲೇಟ್ಸು, ಫಾರಿನ್ ಚಾಕ್ಲೇಟ್ಸ್ ಇದೆ. ನೋಡಿದ ತಕ್ಷಣ ಅವಳು ಇಷ್ಟಪಡ್ತಾಳೆ. ತುಂಬ ದೊಡ್ಡದು ಬೇಕು ಅಂದ್ಲು. ನಾನು ನೋಡಿ ಆ ಥರ ಬೇಡ, ಇದರ ಯೂಸ್ ಆಗುತ್ತೆ, ಆಮೇಲೆ ಜಸ್ಟ್ ಅವಳಿಗೆ ಇಷ್ಟ ಆಗೋ ಥರದಲ್ಲಿ ಇರಲಿ ಅಂಥೇಳಿ ತಗೊಂಡೆ. ಅವಳಿಗೆ ಪ್ಯಾಕಿಂಗ್ ನೋಡಿನೇ ಖುಷಿ ಆಗೋಯ್ತು. ನೋಡಿ ಪ್ಯಾಕಿಂಗು ಬೆಕ್ಕಿನ ಮರಿ ಗೊಂಬೆ ಥರ, ಅದು ಚಾಕ್ಲೇಟು ಬಾಕ್ಸೇ ಚೆನ್ನಾಗಿದೆ ಗಿಫ್ಟು. ಒಳಗೆ ಬ್ಲ್ಯಾಕ್ ಚಾಕ್ಲೇಟ್ಸ್ ಇದೆ, ಚೆನ್ನಾಗಿದೆ ತುಂಬ. ಫಸ್ಟ್ ಗಿಫ್ಟ್ ಅವಳಿಗೆ ಸ್ವೀಟಿಂದ ಮುಂದುವರ್ಸೋಣ ಅಂತ ಹೇಳಿ ಅದನ್ನು ಕೊಟ್ಟೆ. ಖುಷಿ ಆದಳು, ಅವಳಿಗೆ ತುಂಬ ಖುಷಿಪಟ್ಲು. ನೋಡಿ ಮಕ್ಳುಗಳಿಗೆ ಎಲ್ಲರೂ ಕೂಡ ಮಾಡೋದು ಮಕ್ಕಳಿಗೋಸ್ಕರ ಅಲ್ವಾ. ಸೊ ಮಕ್ಳುಗಳಿಗೆ ಸಣ್ಣ ಸಣ್ಣ ವಿಷಯದಿಂದ ಖುಷಿ ಪಡಿಸೋದು ನಮ್ಮ ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ. ಸೊ ಈ ಟೈಮ್ ಅವಳಿಗೆ ಹೇಗೆ ಬೇಕೋ ಅವಳು ಯೋಚನೆಗಳಿಗೆ ಆ ಥರ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಸ್ಟಿಕ್ಕರ್ಸ್. ಅದು ಸ್ಕೂಲಲ್ಲಿ ಅವಳಿಗೆ ಫ್ರೆಂಡ್ಸ್ ಎಲ್ಲ ಪಾಪ ಸ್ಟಿಕ್ಕರ್ಸ್, ಸ್ಟಾರ್ಸ್ ಅದು ಇದು ಎಲ್ಲ ಕೊಡೋರು. ಎಲ್ಲ ಅವಳು ಅದನ್ನೆಲ್ಲ ತೊಗೊಂಬಂದು ಹುಷಾರಾಗಿ ವೇಸ್ಟ್ ಮಾಡಿದ್ರೆ ಒಂದು ಕಡೆ ಹಣ್ಣು ಸಿಕ್ಕಿದ್ಲು. ಸೊ ಅವಳಿಗೋಸ್ಕರ ಅದು ಅವಳಿಗೆ ಎಲ್ಲಿ ಬೇಕಲ್ಲಿ ಅದನ್ನೆಲ್ಲ ಜಾಮಿಟ್ರಿಗೆ ಹಾಕ್ಕೊಳ್ಳಿ ಅಂಥೇಳಿ ಅದೊಂದು ಸಣ್ಣ ಗಿಫ್ಟ್ ಕೊಟ್ಟೆ. ಥರ್ಡ್ ಒನ್ ನೋಡಿ, ಅವಳಿಗೆ ಡ್ರಾಯಿಂಗ್ ತುಂಬ ಇಂಟ್ರೆಸ್ಟು, ಪೇಂಟಿಂಗು ಡ್ರಾಯಿಂಗ್ ಮಾಡೋದಂದರೆ ಅವಳಿಗೆ ಇಂಟ್ರೆಸ್ಟ್. ಕಲಿತಿದ್ದಾಳೆ ಪಾಪ ಅವಳೇ ಮನೇಲಿ, ಆನ್ಲೈನಲ್ಲಿ ನೋಡ್ಕೊಂಡು ಮಾಡ್ತಾಳೆ. ಸೊ ಅವಳಿಗೆ ಯೂಸ್ ಆಗಲಿ ಅಂಥೇಳಿ ಎಲ್ಲ ಆಲ್ ಇನ್ ಒನ್ ಒಂದರಲ್ಲೇ ಇದೆ. ತುಂಬ ಚೆನ್ನಾಗಿದೆ ಇದು ಗಿಫ್ಟ್ಗಳು ಮಕ್ಳಿಗೆ ಕೊಡೋಕ್ಕೆ. ಇದು ಕ್ರಯಾನ್ಸು, ಸ್ಕೆಚ್ಚು, ವಾಟರ್ ಪೇಂಟಿಂಗು ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ 4 ಸ್ಟೆಪ್ಪಲ್ಲೂ ಇದೆ. ಸೊ ಅವಳಿಗೆ ಯೂಸ್ ಆಗುತ್ತೆ, ಅವಳಿಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಇದನ್ನು ತಗೊಂಡೆ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಲ್ಲ ಒಂದರಲ್ಲೇ. ಅದು ಕೂಡ ಒಂದು ಗಿಫ್ಟ್ ಕೊಟ್ಟೆ ಅವಳಿಗೆ, ಖುಷಿ ಆದಳು. ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಬಂದಿದ್ದು ನೆಸ್ಸಿಟಿ ಇತ್ತು. ಅವಳಿಗೆ ವಾಟರ್ ಬಾಟಲು ಸ್ವಲ್ಪ ಚಿಕ್ಕದು ತೆಗೆದು ಕೊಟ್ಬಿಟ್ಟಿದೆ, ವಾಟರ್ ಸಾಲ್ತಾ ಇರಲಿಲ್ಲ. ಸೊ ಅವಳಿಗೆ ಯೂನಿಕಾರ್ನ್ ಅಂದರೆ ತುಂಬ ಇಷ್ಟ. ಅದರಿಂದಾಗಿ ಅವಳು ಬ್ಯಾಗು ಜಾಮಿಟ್ರಿ ಎಲ್ಲ ಯೂನಿಕಾರ್ನ್ದಿತ್ತು. ಅದಕ್ಕೆ ಸೆಟ್ ಆಗೋ ಥರ ಯೂನಿಕಾರ್ನ್ದೇ ಒಂದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ವಾಟರ್ ಕ್ಯಾನ್ ತೆಗೆದುಕೊಟ್ಟೆ. ಮಕ್ಳುಗಳಿಗೆ ಆದಷ್ಟು ಪ್ಲಾಸ್ಟಿಕಲ್ಲಿ ಯೂಸ್ ಮಾಡಬೇಡಿ, ಆದಷ್ಟು ಈ ರೀತಿ ಸ್ಟೀಲು ಈ ಥರದಲ್ಲಿ ಕೊಡಿ, ಆರೋಗ್ಯ ಇಂಪಾರ್ಟೆಂಟು. ಸೊ ಅದರಿಂದ ನಾನು ಅದನ್ನೇ ಅವಳಿಗೆ ಕೊಟ್ಟಿದ್ದೀನಿ. ಸ್ವಲ್ಪ ದೊಡ್ಡದಿದೆ, ಅವಳಿಗೆ ಸರೋಗುತ್ತೆ ನೀರು ಕುಡಲಿಕ್ಕೆ. ಇಷ್ಟ ಆಯಿತು ಅವಳಿಗೆ. ಯೂನಿಕಾರ್ನ್ದು ಇದಿರೋದ್ರಿಂದ ಅವಳಿಗೆ ತುಂಬ ಇಷ್ಟ ಆಯಿತು ಅದು. ನೋಡಿ ಒಳಗೂ ಕೂಡ ಚೆನ್ನಾಗಿದೆ. ಎಲ್ಲ ಆನ್ಲೈನಲ್ಲಿ ನೋಡಿ ತೊಗೊಂಡಿದ್ದು ನಾವು. ಪ್ರಾಡಕ್ಟ್ಗಳು ನೋಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಅವಳಿಗೆ ಈ ಗೊಂಬೆಗಳಿರ್ತಕ್ಕಂತಹ ಟವಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಒಂದು ಪಾಪ ಹಳೇದು ಹಾಗೊಂದು ತೆಗೆದುಕೊಟ್ಟಿದ್ದೆ, ಅದು ಹಳೇದಾಗಿತ್ತು ಸ್ವಲ್ಪ. ಅದರಿಂದ ಅವಳಿಗೆ ಚೆನ್ನಾಗಿರೋದೊಂದು, ಅವಳಿಗೆ ಇಷ್ಟಪಡೋಂಥ ಒಂದು ಮಿಕ್ಕಿ ಮೌಸ್ ಇರ್ತಕ್ಕಂತಹ ಒಂದು ಅವಳಿಗೆ ಬಾತ್ ಟವಲ್ ತೆಗೆದುಕೊಟ್ಟೆ. ಅದು ನೆಸ್ಸಿಟಿ ಕೂಡ ಇತ್ತು.
ಸೊ ಈ ಮೂಲಕ ಅದನ್ನೊಳಗೆ ಪ್ರೆಸೆಂಟ್ ಮಾಡಿದೆ. ಖುಷಿಪಟ್ಲು. ತುಂಬ ಸ್ಮೂತ್ ಇದೆ ಬಟ್ಟೆ, ತುಂಬ ಚೆನ್ನಾಗಿದೆ ಬಟ್ಟೆ. ಮಕ್ಳುಗಳಿಗೆ ಇಂಥ ಬಟ್ಟೆಗಳನ್ನೇ ಯೂಸ್ ಮಾಡಬೇಕು. ಅದು ನೆಕ್ಸ್ಟ್ ಬಂದು ಹೇರ್ ಕ್ಲಿಬ್ಬಲ್ಲಿ ಕೂಡ ಅವಳಿಗೆ ಬೆಕ್ಕುಗಳು ಇಷ್ಟ ಅಲ್ವಾ, ಸೊ ಅದರದ್ದೇ ಡಿಸೈನ್ದು ಹೇರ್ ಕ್ಲಿಬ್ಬು ತುಂಬ ಚೆನ್ನಾಗಿದೆ. ಮಕ್ಳುಗಳಿಗೆ ಹಾಕಿದ್ರೆ ಪುಟ್ಟದಾಗಿ ಮುದ್ದಾಗಿ ಕಾಣ್ತಾರೆ ನೋಡಿ. ಅದು ಕೂಡ ಒಂದು ಸಣ್ಣದಾಗಿ ಗಿಫ್ಟ್ ಮಾಡಿದೆ ಅವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೆ, ಚಿಕ್ಕದು ಪುಸಿ ಕ್ಯಾಟು. ಹೇರ್ಸ್ ಮೇಲೆ ಹಾಕಿದಾಗ ಎತ್ತಿ ಕಾಣ್ತಿದೆ, ಸ್ಟೋನ್ದು ತುಂಬ ಚೆನ್ನಾಗಿದೆ. ಅದು ಕೂಡ ಅವಳಿಗೊಂದು ಗಿಫ್ಟ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಮಗಂತೂ ಅವಳ ಮುಖದಲ್ಲಿ ನಗು ನೋಡಿ ನಮಗಂತೂ ಖುಷಿ ಆಯಿತು. ಯಾವಾಗಲೂ ಕೂಡ ಸದಾಕಾಲ ಹೀಗೆ ಇರಲಿ ಅಂತ ನಾನು ಬಯಸ್ತೀನಿ, ಹಾರೈಸ್ತೀನಿ ತಾಯಿಯಾಗಿ. ನೋಡಿ ನೆಕ್ಸ್ಟ್ ಬಂದು ಅವಳ ಇಂಟ್ರೆಸ್ಟ್ ಬಂದು ಅವಳಿಗೆ ಸ್ಟೋರಿ ಬುಕ್ಸು, ನೀತಿ ಕಥೆಗಳು, ಪಂಚತಂತ್ರ ಕಥೆಗಳು ಈ ಥರದನ್ನೆಲ್ಲ ನಾನು ಫೋನಲ್ಲಿ ನೋಡು ಅಂತಿರ್ತೀನಿ, ಹೇಳ್ಕೊಡ್ತಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಅವಳು ಬುಕ್ಸ್ ಓದಲಿ, ಕನ್ನಡ ಓದೋದು ಸ್ವಲ್ಪ ಕಲೀಲಿ. ಕನ್ನಡ ಕಲೀತಿದ್ದಾಳೆ, ಬಟ್ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಾಗಿರೋದ್ರಿಂದ ಕನ್ನಡ ಸ್ವಲ್ಪ ಕಷ್ಟ ಅಂತಾರೆ. ಅವಳಿಗೆ ಸರಾಗವಾಗಿ ಕನ್ನಡ ಓದ್ಲಿಕ್ಕೆ ಬರಲಿ ಅಂಥೇಳಿ, ಆಮೇಲೆ ಕಥೆಗಳು ಓದಿ ಕಥೆಗಳ ಮೂಲಕ ಹೇಗಿರಬೇಕು, ಪಂಚತಂತ್ರ ಕಥೆಗಳ ಮೂಲಕ ಏನು ನಾವು ಕಲಿಬೇಕು ಅನ್ನೋದನ್ನು ಕಲೀಲಿ ಅಂಥೇಳಿ ಬುಕ್ಸ್ ಕೊಟ್ಟೆ. ಆದರೂ ನೆಕ್ಸ್ಟ್ ಬಂದು ಅವಳಿಗೆ ಇಷ್ಟವಾದಂಥದ್ದು ಇನ್ನೊಂದು ನೋಡಿ, ಇದನ್ನು ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ತುಂಬ ರೇಟ್ ಇದೆ, ಸೊ ಆನ್ಲೈನಲ್ಲಿ ಬುಕ್ ಮಾಡಿದೆ. ಬರೋಕ್ಕೆ 10 days ಆಯಿತು, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೇಟು ಕೂಡ ಪರವಾಗಿಲ್ಲ, ಪ್ರೈಸ್ ಕೂಡ ಚೆನ್ನಾಗಿ ಒಳ್ಳೆ ರೇಟಲ್ಲಿದೆ. ನೋಡಿ ಅವಳ ಫೋಟೋಸು, ಅವಳಿಗೆ ಇಷ್ಟ ಆದಂಥ ನಂದು ಅವರ ಅಪ್ಪಂದು ಫೋಟೋಸ್ ಎಲ್ಲ ಹಾಕಿ ಫೋಟೋಸ್ ಒಂದು ಅವಳಿಗೆ ತುಂಬ ಇಷ್ಟ ಆಯಿತು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಬಟ್ ಎಲ್ಲವೂ ಆನ್ಲೈನಲ್ಲಿ ಒಂದೊಂದು ನನ್ನ ಕಡೆಯಿಂದ ಬರುತ್ತೆ, ಜೈಪುರಿಂದ ಮತ್ತು ಬಳ್ಳಾರಿ, ಎಲ್ಲೆಲ್ಲೋ ಪ್ರಾಡಕ್ಟ್ಗಳು. ಬಟ್ ತುಂಬ ಚೆನ್ನಾಗಿದೆ, ರೇಟ್ಗಳು ಕೂಡ ಚೆನ್ನಾಗಿದೆ. ನೋಡಿ ತೊಗೊಬೇಕಷ್ಟೇ ನಾವು. ಆರ್ಡರ್ ಮಾಡಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ನೋಡಿ. ರಾಜಸ್ಥಾನಿಂದ ಬಂದಿದೆ ಕೆಲವೊಂದು ಐಟಮ್ಸು, ಜೈಪುರ್ಗಳ ಕಡೆಯಿಂದ ಬಂದಿದೆ. ಸೊ ಲೇಟ್ ಆಗಿ ಬಂದಿದ್ದು ಕೂಡ, ಬಟ್ ಎಲ್ಲ ಐಟಮ್ಸು ಯಾವುದೂ ಕೂಡ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ. ಎಲ್ಲ ಐಟಮ್ಸ್ ತುಂಬ ಚೆನ್ನಾಗಿ ಇತ್ತು. ಅದರಲ್ಲಿ ಅದು ಕೂಡ ಒಂದು ನೋಡಿ ಫುಲ್ ಖುಷಿಪಟ್ಲು. ಇನ್ನೂ 1-2 ಗಿಫ್ಟ್ಗಳು ಮಿಸ್ ಆಯಿತು, ಅದು 1-2 days ಡೆಲಿವರಿ ಲೇಟ್ ಆಗಿದೆ. ಸೊ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ಮುಂದೆ. ನೋಡಿ ಸದ್ಯಕ್ಕೆ ಇಷ್ಟಂತೂ ಬಂದಿತ್ತು, ಅದಷ್ಟು ಕೂಡ ಕೊಟ್ಟೆ. ಅವಳಂತೂ ಫುಲ್ ಖುಷಿಪಟ್ಲು ಮಗು. ನೋಡಿ ನಮ್ಮ ದೇಶಾನಿ ಬರ್ಡೇ ಗಿಫ್ಟ್ಗಳು ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಅವಳು ಖುಷಿ ಪಡಿಸೋತಕ್ಕಂಥ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ಅವಳು ಖುಷಿ ಪಟ್ಟಿದ್ದು ನೋಡಿ ನನಗೆ ನಿಜ ಖುಷಿ ಆಯಿತು. ಮಕ್ಕಳುಗಳು ಎಷ್ಟು ಮುಗ್ಧತೆ ಇರುತ್ತೆ, ಸಣ್ಣ ಸಣ್ಣ ವಿಷಯದಲ್ಲಿ ಎಷ್ಟು ಚಂದವಾಗಿ ಖುಷಿ ಪಡ್ತಾರೆ. ನಾವು ಮಕ್ಕಳಾಗೇ ಇರಬೇಕಿತ್ತು, ಯಾಕೆ ದೊಡ್ಡವರಾಗಿದ್ದೀವಿ ಅನಿಸೋ ಥರ ಫೀಲ್ ಆಗುತ್ತೆ ಕೆಲವೊಮ್ಮೆ. ನೋಡಿ ಏನೋ ಹೇಳ್ತಾ ಇದ್ದಾಳೆ. ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಅದರಿಂದ ಅದು ಎಡಿಟ್ ಮಾಡೋದು ಕೂಡ ಡೈರೆಕ್ಟಾಗಿ ಹಾಕಿದ್ರು ಕೂಡ ವೇಸ್ಟು, ಯೂಟ್ಯೂಬಲ್ಲಿ ಹಾಕ್ಲಿಕ್ಕಾಗೋದಿಲ್ಲ. ಅದರಿಂದ ಏನು ಮಾಡಿದೆ, ಓನ್ ವಾಯ್ಸ್ ಕೊಡ್ತಾಯಿದ್ದೀನಿ. ಅವಳು ಕೂಡ ಎಲ್ಲರಿಗೂ ಟ್ಯಾಂಕ್ಸ್ ಹೇಳಿದ್ರು. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಮಗಳಿಗೆ ಹಾರೈಸಿ ಅಂತ ಹೇಳ್ತೀನಿ. 100 ವರ್ಷ ಚೆನ್ನಾಗಿರಲಿ ಮಗು, ಆರೋಗ್ಯ ಆಯಸ್ಸಿಂದ ಒಂದು ಒಳ್ಳೆ ಸಂಸ್ಕಾರಯುತವಾದ ಮಗುವಾಗಿ ಬೆಳೆದು ಸಮಾಜಕ್ಕೆ ಒಂದು 10 ಜನಕ್ಕೆ ಹೆಲ್ಪ್ ಆಗೋ ಥರದಲ್ಲಿ ಮಗು ಬೆಳಿಬೇಕು, ಒಂದೊಳ್ಳೆ ಕೆಲಸದಲ್ಲಿರಬೇಕು ಅನ್ನೋದೇ ನನ್ನ ಖುಷಿ. ನನ್ನ ಮಗು ಹಾಗಾಗಬೇಕು ಅಂತ. ನೋಡಿ ಎಲ್ಲ ಗಿಫ್ಟ್ಗಳು ಇಟ್ಕೊಂಡು ಫೋಟೋಸ್ ಇಟ್ಕೊಂಡ್ಲು ಪಾಪ ಪಕ್ಕದಲ್ಲಿ ಇಟ್ಕೊಂಡು. ಎಲ್ಲನೂ ಕೂಡ ಮನೇಲಿ ಹೋಗಿ ಒಂದೊಂದಾಗಿ ನಾನು ನೋಡ್ತೀನಿ ಅಂತ ಹೇಳ್ತಾಯಿದ್ಲು. ಅದು ಕಾಲಲ್ಲಿ ವಿಶ್ ಮಾಡ್ತಿದ್ರು, ಮಾತಾಡ್ತಿದ್ಲು. ನಮ್ಮ ದೇಶಾನಿ ಬರ್ಡೇ ಪಾರ್ಟಿ ಚಿಕ್ಕದಾಗಿ ನಾವು 3 ಜನ ಖುಷಿಯಾಗಿ ಈ ರೀತಿ ಅನುಭವಿಸಿದ್ವಿ. ನೋಡಿ ಅಲ್ಲೆಲ್ಲನೂ ಕೂಡ ಪರವಾಗಿಲ್ಲ ರೇಟ್ಗಳು. ರಾಜಾಜಿನಗರಲ್ಲಿ ಇದು ಮಾಡಿದ್ದು, ಬಟ್ ಚೆನ್ನಾಗಿದೆ. ನಾವು ಯಾವ ಥರ ಫುಡ್ಗಳು ತೊಗೊಂಡಿರೋ ಅದ್ರ ಮೇಲೆ ರೇಟ್ಗಳಿದೆ. ನೋಡಿ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ದಾಳೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮತ್ತು ಅದೇ ಇದರೊಳಗೆ ಇನ್ನೊಂದು ಬರ್ಡೇ ಪಾರ್ಟಿ ಇತ್ತು ಸಂಜೆ, ಇವ್ರ ಫ್ರೆಂಡ್ ಅವರ ಮಗಂದು ಕೂಡ. ಮತ್ತು ನಾವು ಬರಬೇಕಿತ್ತು. ಸೊ ಅಷ್ಟರಲ್ಲಿ ಹೋಗಿ ನಾವು ಟೆಂಪಲ್ಗೆ ಹೋಗಿ ಬರೋಣ, ಹೋಟೆಲ್ಗೆ ಹೋಗಿ ಅಂತ ಹೇಳಿ ನಾವು ಹೊರಡ್ತಾಯಿದ್ದೀವಿ. ನಮ್ಮ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಹೊರಟ್ವಿ ನಾವು. ನಿಜ ಇದು ಒಂದು ಒಳ್ಳೆ ಬಿಸ್ನೆಸ್ಸು ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ಏನು ಮಾಡಿದ್ಲು, ಚಾಕ್ಲೇಟ್ ಕೊಡಬೇಕಾಗಿತ್ತು. ರೆಡಿ ಆಗಿ ಮತ್ತೊಂದು ಡ್ರೆಸ್ ಹಾಕ್ಕೊಂಡು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆದ್ಲು. ಎಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಮಿಸ್ ಆಯಿತು, ಸಂಡೇ ಬಂದಿರೋದ್ರಿಂದ ನಾನು ಸೋಮವಾರ ಕೊಡ್ತೀನಿ ಅಂತ ಹೇಳಿ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ತೊಗೊಂಡು ರೆಡಿಯಾಗಿ ನೋಡಿ ಹೊರಡ್ತಾ ಇದ್ದಾಳೆ ಮಾರ್ನಿಂಗೆ.
ಯಾರು ದೇಶಾನಿ ಕೊಟ್ಟಿರೋದು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬಂದ್ಲು ಅವ್ರ ಫ್ರೆಂಡು. ಕೊಟ್ಟಿದ್ದು ಇಲ್ಲಿ ಗಣೇಶ. ಓ ದೇಶಾನಿ ಫ್ರೆಂಡ್ ಗಣೇಶ ಕೊಟ್ಟಿದ್ದ. ಹೌದು, ಲಾಸ್ಟ್ ಇಯರ್ ಅವಳ ಬರ್ತಡೆಗೆ ನಾನು ಹೋಗಿದ್ದೆ, ಅದಕ್ಕೆ ಇವತ್ತು ಸಂಡೇ ಇತ್ತು ಅಲ್ಲ ಕರೆಯಕ್ಕಾಗಲಿಲ್ಲ ಅಂತ ಅವಳು ಮಂಡೇ ಇವತ್ತು ಹೋಗಿದ್ದೆ. ಹೌದಾ, ನೀನು ಕರೀಲಿಲ್ಲ ಅಂದರು ಪಾಪ, ಅವಳು ನೆನೆಸ್ಕೊಂಡು ನಿನಗೆ ಗಿಫ್ಟ್ ಕೊಟ್ಟಿದ್ದಾಳೆ. ಥ್ಯಾಂಕ್ಸ್ ಹೇಳ್ದಾ? ಹೇಳ್ದೆ ಏನಿದೆ ಅಂತ ಅವಾಗಿಂದ ತಡ್ಕೊಳಕ್ಕೆ ಹಾಗೆ ಆಗೋದು ಏನಿದೆ ಅಂತ. ಆಮೇಲೆ ನೋಡುವಂತೆ ಫ್ರೆಶ್ ಆಗೋ. ಈಗ ಸ್ಕೂಲಿಂದ ಬಂದೆ ಅಲ್ಲ, ಮತ್ತೆ ಎಲ್ಲರಿಗೂ ಕೊಟ್ಟ ಚಾಕ್ಲೇಟ್ಸು ಕಟ್ಟೆ. ಏನಂದ್ರು ಎಲ್ಲ ವಿಶ್ ಮಾಡಿದ್ರ? ವಿಶ್ ಮಾಡಿದ್ದು. ಇನ್ಯಾರು ಗಿಫ್ಟ್ ಕೊಟ್ಟರು ನಿನಗೆ? ಯಾರು ಕೊಟ್ಟಿಲ್ಲ, ಅವರೆಲ್ಲ ನಾಳೆ ಕೊಡ್ತಾರಂತೆ. ತುಂಬಾ ಬೇಗ ಕೊಡ್ತಾ ಇದ್ದಾರೆ. ನಾಳೆ ಕೊಡ್ತೀನಿ. ಇವತ್ತೆಲ್ಲ ಏನು ಇಷ್ಟ ಅಂತ ಕೇಳ್ಕೊಂಡು ನಾಳೆ ಕೊಡ್ತಾರೆ. ನೋಡ್ದಾ, ಮತ್ತೆ ಒಳ್ಳೆ ಗುಡ್ ಫ್ರೆಂಡ್ಸ್ ತಾನೇ. ನೀನು ಕೇಳ್ಕೊಂಡೋಗಿ ಪಾಪ ಅವ್ರು ಗಿಫ್ಟ್ ಕೊಡ್ತಾರಲ್ಲ, ಆ ಚಿಕ್ಕ ಮಕ್ಕಳು ಕೊಡೋದೇ ಖುಷಿ ಆಯಿತಾ? ಖುಷಿ ಆಯಿತಾ? ಈ ಟೈಮ್ ಎಷ್ಟೊಂದು ಗಿಫ್ಟ್ ಬಂದಿದೆ ನಿನಗೆ? ತುಂಬಾ ಖುಷಿ ಆಯ್ತು. ಆದ್ರೂ ಇನ್ನೂ ಎರಡಿದೆ, ಅದು ಏನಿರ್ಬೋದು? ಅದ್ರೊಳಗೆ ಆಲ್ರೆಡಿ ಒಂದು ಬಂದಿದೆ, ಇನ್ನೊಂದಷ್ಟೇ ಅಲ್ಲಿ ಇಟ್ಟಿದ್ದೀನಿ. ನೀನು ಫ್ರೆಶ್ ಆಗಿ ನೋಡು. ತುಂಬಾ ಖುಷಿ ಆಗೋದು ಅಂತ ಹೇಳಿದ್ರಲ್ಲ, ಅದ? ನೋ, ಇನ್ನೊಂದು ಸ್ವಲ್ಪ ಖುಷಿ ಆಗೋದು. ಫ್ರೆಶ್ ಆಗಿ ನೋಡು. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್. ನೋಡಿ, ದೇಶಾನಿದೆಲ್ಲ ಗಿಫ್ಟು ಅಲ್ಲೇ ನೆನ್ನೆನೇ ಕೊಟ್ಟೆ. ಸೊ ಇನ್ನೆರಡು ಡೆಲಿವರಿ ಆಗಬೇಕಿತ್ತು. ಇವತ್ತೊಂದು ಬಂದಿದೆ, ಮತ್ತೊಂದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದರಲ್ಲಿ ಇದು ಕೂಡ ಒಂದು. ಇದೇನು ಅಂತಂದರೆ ನೋಡಿದ ತಕ್ಷಣ ಗೊತ್ತಾಗ್ಬೋದು. ಮಕ್ಳುಗಳಿಗೆ ನಾವು ಸರ, ರಿಂಗ್ಸು, ಆಮೇಲೆ ಹೇರ್ ಬ್ಯಾಂಡ್ ಎಲ್ಲ ಮಾಡ್ತೀವಲ್ಲ, ಅದನ್ನು ಅವರೇ ಕ್ರಿಯೇಟ್ ಮಾಡಿ ಅವ್ರಿಗೆ ಬೇಕಾಗಿದ್ದ ಕಲರ್ಗಳಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಮಾಡೋ ಅಂಥ ಇದೊಂದು ವಸ್ತು. ಖುಷಿ ಇರುತ್ತೆ, ಅವರೇ ಮಾಡಿ ಅವರೇ ಹಾಕ್ಕೊಂಡಾಗ ನಾವೇ ಮಾಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ. ಏನೋ ಹೊಸತನದನ್ನು ಕಲಿತಾರೆ ಇದರಿಂದ. ಸೊ ದೇಶಾನಿಗೆ ಇಂಥದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು, ಕ್ರಿಯೇಟಿವಿಟಿ ಜಾಸ್ತಿ ಇರೋದ್ರಿಂದ ಅವಳೇ ಮಾಡಲಿ ಅಂಥೇಳಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಏನನ್ನಿಸ್ತು ದೇಶಾನಿ? ನನಗೆ ತುಂಬ ಖುಷಿ ಆಯಿತು. ನಾನು ಆಲ್ರೆಡಿ ಒಂದು ಮುಗಿಸ್ಬಿಟ್ಟೆ. ಮುಗಿಸಿದ್ದಾಳೆ ನೋಡಿ, ತೋರಿಸ್ತಾಳೆ ಇವಾಗ. ನೋಡಿ ಹೇರ್ ಇದು ಬಂದು ಹೇರ್ ಬ್ಯಾಂಡು. ನಮ್ಗೆ ಯಾವ ಥರ ಕಲರ್ಸ್ ಬೇಕೋ ಹಾಕೊಬೋದು. ಅವಳಿಗೆ ಯಾವ ಮಣಿ ಎಲ್ಲ ಬೇಕೋ ಹಾಕಿ ಈ ಥರ ಕೊಟ್ಟಿರ್ತಾರೆ. ಹಾಕೋ. ಇದು ತುಂಬ ಚೆನ್ನಾಗಿದೆ, ಕ್ರಿಯೇಟಿವಿಟಿ ಇದೆ. ಈ ಥರದ್ದೆಲ್ಲ ಕಲಿತಾಗ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಕೈ ಕೆಲಸಗಳನ್ನ ಚೆನ್ನಾಗಿ ಕಲಿತು ಇದರಿಂದನೂ ದುಡಿಬೋದು ಆರಾಮಾಗಿ. ನೋಡಿ ಈ ರೀತಿ ಮಾಡ್ಬೋದು. ಇದು ಬರೀ ಹೇರ್ ಬ್ಯಾಂಡ್ಸ್ ಅಲ್ಲ, ಬ್ರೇಸ್ಲೆಟ್ಸು, ಬ್ರೇಸ್ಲೆಟ್ ಮಾಡ್ಬೋದು, ಸರ ಮಾಡ್ಬೋದು, ರಿಂಗ್ಸ್ ಮಾಡ್ಬೋದು, ಕತ್ತಿನ ಚೈನ್ಗಳು ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ, ಒಂಥರ ಕ್ರಿಯೇಟಿವ್ ಆಗಿ. ಇದೆಲ್ಲ ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ, ಈಗ ಏನೇನೋ ಮಾಡ್ತಿದ್ದಾರೆ. ಸೊ ಇದು ಕೂಡ ದೇಶಾನಿಗೆ ಒಂದು ಇಷ್ಟವಾದ ಗಿಫ್ಟು. ಇದು ನನ್ನ 9th, ಇದು 9ನೇ ಗಿಫ್ಟ್ ಅಲ್ವಾ? 10ನೇ ಗಿಫ್ಟು. ಇನ್ನು ಆನ್ ದ ವೇ ಬರ್ತಿದೆ. ಎಲ್ಲನೂ ಕೂಡ ನಾನು ಮೀಶೋ ಇಲ್ಲ ಫ್ಲಿಪ್ಕಾರ್ಟು ಎಲ್ಲ ಮಾಡ್ತೀನಿ. ಬಟ್ ಅಡ್ರೆಸ್ಗಳು ನಾನು ತುಂಬ ಲೇಟ್ ಮಾಡಿರೋದಕ್ಕೆ ಎಲ್ಲಿಂದ ಬರ್ತಿದೆ ಅಂತ ನೋಡಿದಾಗ ಕೆಲವೊಂದು ವಸ್ತುಗಳು ನಿಜವಾಗ್ಲೂ ಜೈಪುರಿಂದ, ಕೆಲವೊಂದು ಗುಜರಾತಿಂದ, ಆ ಕಡೆಯಿಂದೆಲ್ಲ ಬರ್ತಿದೆ ವಸ್ತುಗಳು. ನೋಡಿ, ನಾವು ಆನ್ಲೈನ್ ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಎಲ್ಲೆಲ್ಲಿರೋ ವಸ್ತುಗಳು ಎಲ್ಲೆಲ್ಲಿಗೋ ಬರುತ್ತೆ. ಬಟ್ ರೇಟ್ಗಳು ರೀಸನಬಲ್ ಆಗಿದೆ. ಬಟ್ ಅದರಿಂದ ಇದು ಜೈಪುರಿಂದ ಬಂದಿರೋದು. ಇನ್ನೊಂದು ನಾಡಿದ್ದು ಬರೋದು ಎಲ್ಲಿಂದನೋ ಗೊತ್ತಿಲ್ಲ, ತುಂಬ ದೂರದ್ದು. ಸೊ ಆನ್ ದ ವೇ ಇದೆ. ಅದನ್ನು ಕೂಡ ಅದೇನು ಅಂತ ಹೇಳಲ್ಲ, ಬಂದಮೇಲೆ ತೋರಿಸ್ತೀನಿ. ಸೊ ಈ ಥರ ಮಾರೋದ್ರಿಂದ ಎಷ್ಟು ಆನ್ಲೈನಿಂದ ಎಲ್ಲಿಂದ ವಸ್ತುಗಳು ಎಲ್ಲೆಲ್ಲೋ ಮಾರ್ತಾರೆ. ಬಿಸ್ನೆಸ್ ಮಾಡೋರಿಗೂ ಕೂಡ ಪಾಪ ಒಂದು ಹೆಲ್ಪ್ ಆಗುತ್ತೆ. ನಮ್ಮಂಥವ್ರಿಗೂ ಕೂತ್ಕೊಂಡಿದ್ದ ಜಾಗದಲ್ಲಿ ನಾವು ಏನು ಬೇಕೋ ತೊಗೋಬೋದು. ನೋಡಿ ಅದರಲ್ಲಿ ಇದು ಕೂಡ ಒಂದು ತುಂಬ ಖುಷಿ ಆಯಿತು. ದೇಶಾನಿಗಂತೂ ಫುಲ್ ಖುಷಿ. ಅವಳಿಗೆ ಅನಾಥಾಶ್ರಮದಲ್ಲಿ ಯಾರೂ ಗಿಫ್ಟ್ ಕೊಡ್ತಿಲ್ಲ ಅಂದು. ಸೊ ಅದಕ್ಕೆ 10 ವರ್ಷಕ್ಕೆ 10 ಗಿಫ್ಟ್ಗಳ್ನು ಸೇರಿಸಿ ಕೊಟ್ಟಿದ್ದೀನಿ ನಾನು, ಅವಳಿಗೆ ಇಷ್ಟವಾದಂಥದ್ದೆಲ್ಲ. ಏನೋ ಒಂದು ಹೊಸ್ದಾಗಿ ಇದು ಮಾಡೋಣ ಅಂಥೇಳಿ ಅವಳಿಗೆ ಮಾಡಿದೆ. ಬಟ್ ಕರೆಕ್ಟ್ ಟೈಮ್ಗೆ ಬರಲಿಲ್ಲ, 1 2 3. ಇಟ್ಸ್ ಓಕೆ. ಇವತ್ತೊಂದು ಬಂದಿದೆ, ಇನ್ನೊಂದು ಬಂದರೆ ಅವಳದೆಲ್ಲ ಗಿಫ್ಟ್ಗಳು ಕ್ಲಿಯರ್ ಆಗುತ್ತೆ. ದೇಶಾನಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಈ ಟೈಮ್ ಮಾಡಿದ್ದೀವಿ. ದೇಶಾನಿಗೆ ಖುಷಿ ಅಲ್ಲ ನಿನಗೆ? ಇನ್ನೊಂದಕ್ಕೆ ವೆಯ್ಟ್ ಮಾಡ್ತಾರೆ. ಅವಳು ಏನು ಅಂತ ಕೇಳ್ತಾನೆ. ಬಟ್ ಅವಳಿಗೆ ತುಂಬ ಇಷ್ಟ ಆಗೋ ಅಂಥ ಒಂದು ಗಿಫ್ಟ್ ಅದು ಬಂದಾಗ ಅವಳು ನಿಜವಾಗ್ಲೂ ಇಷ್ಟ ಆಗುತ್ತೆ. ಅದನ್ನು ತೋರಿಸ್ತೀವಿ, ನೋಡ್ಕೊಳ್ಳಿ. ಅದೆಲ್ಲ ಸೇರಿಸಿ ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಇದನ್ನೇ ಹಾಕ್ತೀನಿ. ಹೀಗೆ ನೋಡಿ, ದೇಶಾನಿ ಅಂತ ಫುಲ್ ಖುಷಿ ಆದ್ಲು. ನನಗೂ ಖುಷಿ, ಅವಳು ಖುಷಿನೇ ನಮ್ಮ ಖುಷಿ. ಸೊ ನಮಗೂ ಖುಷಿ ಆಯಿತು. ನೋಡಿ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕೆಲವೊಂದು ಬುಕ್ಸ್ಗಳನ್ನ ತೊಗೊಂಡ್ಲು. ಡ್ರಾಯಿಂಗ್ ಬುಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ತೋರಿಸೋಮ್ಮ, ಏನೇನು ತೊಗೊಂಡಿದ್ಯಾ? ಇದು ಡ್ರಾಯಿಂಗ್ ವಿತ್ ಸ್ಟೋರಿ ಇರುತ್ತೆ. ಮತ್ತು ರಾಮಾಯಣ ಬುಕ್ ತೊಗೊಂಡೆ ಇಂಗ್ಲೀಷಲ್ಲಿ. ರಾಮಾಯಣ ತೊಗೊಂಡಿದ್ದಾಳೆ. ಕನ್ನಡ ನೀಟಾಗಿ ಓದೋಕ್ಕಾಗಲ್ಲ ಅಂತ. ಕನ್ನಡ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕೆ ರಾಮಾಯಣ ಬುಕ್ಸ್ ತೊಗೊಂಡ್ಲು. ನೆಕ್ಸ್ಟು ತೋರಿಸು. ನೆಕ್ಸ್ಟು ಇದು
ಸನಾತನ ಧರ್ಮ ಸನಾತನ ಧರ್ಮ ಏಕೆ ಮತ್ತು ಏನು, ಇದು ಅವಳಿಗೆ ಈಗ ಈ ವಯಸ್ಸಲ್ಲಿ ಅರ್ಥ ಆಗಲ್ಲ, ಬಟ್ ನಾವು ಓದ್ಲಿಕ್ಕೆ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಸನಾತನ ಧರ್ಮದಲ್ಲಿ ನಾವು ಏನು, ನಮಗೆ ಅದರಿಂದ ಉಪಯುಕ್ತ ಏನು, ಇಂಪಾರ್ಟೆಂಟ್ಸ್ ಏನು, ಯಾಕೆ ನಾವು ಸನಾತನ ಧರ್ಮವನ್ನು ಈಗಲೂ ಕೂಡ ಮುಂದೆನೂ ಕೂಡ ಆಚರಿಸ್ಕೊಂಡು ಬರಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಈ ಬುಕ್ಸಲ್ಲಿ ನೋಡಿ. ಶ್ರೀಮದ್ ಭಕ್ತಿ ವೇದಾಂತ ಪ್ರಭುದೇವ ಪಾದರವರು ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಅವ್ರದ್ದೇ ಕೆಲವೊಂದು ಬುಕ್ಸು ಕೂಡ ಇದೆ ನೋಡಿ. ಜಾತಿ ಪದ್ಧತಿ, ಕಷ್ಟ, ಭಾರತೀಯ ಕರ್ತವ್ಯವೇನು, ಈ ರೀತಿಯೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವ್ರು ಹೇಗೆ ಇಸ್ಕಾನ್ ಟೆಂಪಲ್ಸ್ನೆಲ್ಲ ಕಟ್ಟಿದ್ರು, ಎಷ್ಟು ಕಷ್ಟದಿಂದ ಕಟ್ಟಿದ್ರು, ಹೇಗೆಲ್ಲ ಮುಂದುವರೆದ್ರು, ಈಗ ಈ ಸ್ಥಿತಿಲಿರೋದು ಕಾರಣ ಏನು, ಪ್ರತಿಯೊಂದು ಕೂಡ ಅಲ್ಲಿ ಟೆಂಪಲಲ್ಲೂ ಕೂಡ ಹಾಕಿದ್ರು. ಸೊ ಇದು ಓದೋಣ ಅಂಥೇಳಿ ತೊಗೊಂಡ್ವಿ. ಇದು ಬಿಟ್ಟರೆ ಮತ್ತು ಕೃಷ್ಣಂದು ದೇಶಾನಿಗೆ ಬೇಕಾಗಿತ್ತು ಓದಲಿಕ್ಕೆ ಆ ಸ್ಟೋರೀಸು. ಸೊ ನಾವು ಎಲ್ಲ ಅವಾಗೆಲ್ಲ ಓದ್ತಾ ಇದ್ವಿ. ನಮಗೆ ಎಕ್ಸಾಮ್ಸ್ ಎಲ್ಲ ಇಸ್ಕಾನಿಂದ ಕಂಡಕ್ಟ್ ಮಾಡ್ತಿದ್ರು. ಬರೆದು ನಾನು 3 ಇಯರ್ಸು ಕೂಡ ನಾನು ಕೃಷ್ಣಂದು ಬುಕ್ಸ್ನೆಲ್ಲ ಗಿಫ್ಟ್ ತೊಗೊಂಡಿದ್ದೆ. ದೇಶಾನಿನೂ ಕೂಡ ಓದಲಿ ಅಂಥೇಳಿ ಕೃಷ್ಣಂದು ಚರಿತ್ರೆದು ಫುಲ್ಲು ಬುಕ್ಸ್ ತೊಗೊಂಡಿದ್ವಿ. ಇದಿಷ್ಟು ಅಲ್ಲಿ ನಾವು ಹೋಗಿದ್ದಕ್ಕೆ ಇಸ್ಕಾನಲ್ಲಿ ತೊಗೊಂಡ್ವಿ. ಮತ್ತು ಕೆಲವೊಂದು ಕೃಷ್ಣಂದು ಬಟ್ಟೆಗಳು ಅದೆಲ್ಲ ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಡ್ರಾಯಿಂಗ್ಸ್, ನೋಡಲಿಕ್ಕೂ ಚೆಂದ. ಅದನ್ನು ಚಿಕ್ಕದಾಗಿ ಚೊಕ್ಕವಾಗಿ ಮಕ್ಕಳುಗಳಿಗೆ ಅರ್ಥ ಆಗಲಿ ಅಂತ ಹೇಳಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜ್ ತೆಗಿಯಮ್ಮಿ. ತುಂಬ ಚೆನ್ನಾಗಿದೆ, ಹೋದಾಗ ನೀವು ತೊಗೊಳ್ಳಿ. ಆಮೇಲೆ ಕೃಷ್ಣಂದು ಡ್ರೆಸ್ ಕೊಡಬೇಕು ಅಂದರೆ ಅಲ್ಲಿ ಒಳ್ಳೆ ಬಟ್ಟೆಗಳು ಇದೆ, ಕಡಿಮೆ ರೇಟಲ್ಲೂ ಇದೆ, ಆರಾಮಾಗಿ ತೊಗೊಬೋದು. ತುಂಬ ಚೆನ್ನಾಗಿದೆ. ಟೆಂಪಲ್ಗೆ ಹೋಗಿ ನಮಗಂತೂ ಖುಷಿ ಆಯಿತು. ತುಂಬ ವರ್ಷ, ಒಂದು 15-16 ವರ್ಷ ಆಗಿತ್ತು ನಾನು ಹೋಗಿ. ಸೊ ಈಗ ಹೋಗಿದ್ದು ಬೆಂಗಳೂರಲ್ಲೇ ಇದ್ದು ಕೂಡ ನಾವು ಹೋಗಲಿಕ್ಕೆ ಆಗೋದಿಲ್ಲ. ಅದೇ ರೋಡಲ್ಲಿ ಹೋಗ್ತೀವಿ ಕೆಲಸದ ಮೇಲೆ, ಬಟ್ ಹೋಗ್ಲಿಕ್ಕಾಗಲಿಲ್ಲ. ಈ ಟೈಮಲ್ಲಿ ನಾವು ಹೋಗಿದ್ದು ಫುಲ್ ಖುಷಿ ಆಯಿತು. ಜೊತೆಗೆ ನಾವು ಈ ಟೈಮ್ ಆಶ್ರಮದಲ್ಲಿ ಮಾಡದೇ ಇರೋದ್ರಿಂದ ಏನು ಮಾಡಿದ್ವಿ, ಅಲ್ಲೇ ಅನ್ನದಾನ ಎಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಊಟಕ್ಕೆಲ್ಲ ಇದು ಮಾಡ್ತಾರಲ್ಲ, ಅಲ್ಲಿ ಬೇಕಾದ್ರೆ ಅಮೌಂಟ್ ಕೊಡ್ಬೋದು ಅಂತ ಹೇಳಿದ್ರು. ಸೊ ನಮ್ಮ ಕೈಲಾಗಿದ್ದು ನಾವು ಅನ್ನದಾನಕ್ಕೆ ಅಲ್ಲೇ ದೇಶಾನಿ ನೇಮಲ್ಲಿ ನಿನ್ನೆ ಹುಟ್ಟುಹಬ್ಬದ ದಿನದಲ್ಲಿ ಅವಳ ಹೆಸರು ಮೇಲೆ ದುಡ್ಡು ಕೂಡ ಕೊಟ್ಟು ಬಂದುಬಿಟ್ವಿ. ಒಂದು ಸಮಾಧಾನ ಆಯಿತು. ಎಲ್ಲೋ ಒಂದು ಕಡೆ ಅನ್ನದಾನಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಸಿಕ್ತು. ಸೊ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಬುಕ್ಸು. ಇದು ಅವ್ರ ಅಪ್ಪನ ಕಡೆಯಿಂದ ಎಲ್ಲ ಗಿಫ್ಟ್ಗಳು ಬುಕ್ಸ್ ಎಲ್ಲ ತಗೊಂಡಿದ್ದಾಳೆ. ಅವ್ರ ತಂದೆ ಕೊಡಿಸಿರೋದು. ದೇಶಾನಿಗೆ ಈ ಟೈಮು ಗಿಫ್ಟು ಬುಕ್ಸ್ ರೂಪದಲ್ಲಿ ಗಿಫ್ಟ್ ಐಟಮ್ಸು ಎಲ್ಲವೂ ಕೂಡ ಅವಳಿಗಂತೂ ಫುಲ್ ಖುಷಿ. ನಮಗೂ ಕೂಡ ಅವಳು ಖುಷಿ ನೋಡಿ, ನಾವು ಆ ಖುಷಿಯಲ್ಲಿ ನಾವು ಕೂಡ ಖುಷಿ ಪಡ್ತಾಯಿದ್ದೀವಿ ನೋಡಿ. ದೇಶಾನಿಯ 9ನೇ ವರ್ಷದ ಬರ್ಡೇ ನೋಡಿ ಈ ರೀತಿ ಖುಷಿಯಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮುಗಿಸಿದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ವ್ಯೂವರ್ಸು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ನನ್ನ ಮಗಳಿಗೆ 100 ವಸಂತಗಳು ಈ ರೀತಿಯೇ ಪ್ರತಿ ಹುಟ್ಟುಹಬ್ಬವನ್ನು ಖುಷಿಯಾಗಿ ಆಚರಿಸ್ಕೊಳ್ಳಿ ಅಂಥೇಳಿ ಹಾರೈಸಿ, ನಾನು ಕೂಡ ತಾಯಿಯಾಗಿ ಅದನ್ನೇ ಹಾರೈಸ್ತೀನಿ. ಅವಳ ಮುಖದಲ್ಲಿ ನಗು ನೋಡಿದ್ರೆ ನಮಗೂ ಕೂಡ ಇನ್ನೂ ನಗು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ನೋಡಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಖುಷಿ ಆಯಿತು. ಇದೇ ಥರ ಮತ್ತೊಂದು ವಿಡಿಯೋನ ತಗೊಂಡು ಮುಂದಿನ ಭಾಗದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ದೇಶಾನಿ ಬರ್ಡೇ ವಿಡಿಯೋನ ಮುಗಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.